ಹೊಸ ಸರ್ಕಾರದಲ್ಲಿ 3 ಸಚಿವ ಸ್ಥಾನ ಕುರುಬ ಸಮುದಾಯಕ್ಕೆ ಕೊಡಿ. ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಬ್ಯಾಂಕ್ ಆಗಿರುವಂತಹ ಕುರುಬ ಸಮುದಾಯ, ಈ ಕುರುಬ ಸಮುದಾಯವನ್ನು ನಿರ್ಲಕ್ಷ್ಯ ಮಾಡಿಕೊಂಡೇ ಬರ್ತಾ ಇದ್ದೀರಿ. ಕುರುಬರನ್ನು ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇದ್ದೀರಿ. ಕುರುಬರನ್ನು ಸಮಾವೇಶಗಳಿಗೆ ಜನ ಸೇರಿಸೋದಕ್ಕೆ ಬಳಸ್ಕೊಳ್ತಾ ಇದ್ದೀರಿ, ಜೈಕಾರ ಹಾಕೋದಕ್ಕೆ ಬಳಸ್ಕೊಳ್ತಾ ಇದ್ದೀರಿ. ಆದರೆ ಈ ಕುರುಬ ಸಮುದಾಯವನ್ನು ರಾಜಕೀಯವಾಗಿ ಬೆಳೆಸುವಂಥ ಕೆಲಸ ಯಾರೂ ಮಾಡಿಲ್ಲ. ಹೊಸ ಸರ್ಕಾರದಲ್ಲಿ 3 ಜನ ಕುರುಬ ಸಮುದಾಯದ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕು. ಸಮುದಾಯದ ಹಿರಿಯ ರಾಜಕಾರಣಿ, ಹಿರಿಯ ಮುಖಂಡರು, ವಿದ್ಯಾರ್ಥಿ ದೆಸೆಯಿಂದಲೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಂತಹ ಎಚ್.ಎಂ. ರೇವಣ್ಣನವರು, ಇವತ್ತಿಗೂ ಸಹ ನಿಷ್ಠಾವಂತ ಕಾರ್ಯಕರ್ತರಾಗಿರುವಂತಹ ಎಚ್.ಎಂ. ರೇವಣ್ಣನವರಿಗೆ ಕಳೆದ ಬಾರಿಯೇ ಅವರಿಗೆ MLC ಸ್ಥಾನ ಕೊಡಬೇಕಾಗಿತ್ತು. ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟನ್ನು ತಪ್ಪಿಸಿ ಅವರ ಕ್ಷೇತ್ರವನ್ನು ಕೈ ತಪ್ಪಿಸಿ ಇವತ್ತು ಅವರಿಗೆ ಅತಂತ್ರ ಮಾಡ್ತಾರೆ. ಅವರಿಗೆ MLA ಸೀಟು ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿಯವರ ವಿರುದ್ಧ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಎಚ್.ಎಂ. ರೇವಣ್ಣನವರಿಗೆ ಟಿಕೆಟ್ ಕೊಡ್ತಾರೆ. ಎಚ್.ಎಂ. ರೇವಣ್ಣನವ್ರನ್ನ MLC ಮಾಡಿ ಸಚಿವರನ್ನಾಗಿ ಮಾಡಬೇಕಾಗಿತ್ತು. ಆದರೆ ಕಾಂಗ್ರೆಸ್ ಪಕ್ಷ ಆ ಕೆಲಸ ಮಾಡಿಲ್ಲ. ಇವತ್ತು ಅವರು ಹಿರಿಯರಾಗಿದ್ದಾರೆ, ಅವರ ಕೊನೆಯ ಅವಕಾಶ ಹೊಂದಿದೆ. ಈ ಅವಕಾಶವನ್ನಾದರೂ ಕಾಂಗ್ರೆಸ್ ಪಕ್ಷ ಈ ಅವಕಾಶ ಅವರಿಗೆ ಕೊಟ್ಟು ಇವತ್ತು ಗ್ಯಾರಂಟಿಗಳ ಅನುಷ್ಠಾನದ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ MLC ಸ್ಥಾನವನ್ನು ಕೊಟ್ಟು ಅವರಿಗೆ MLC ಮಾಡಿ ಅವರಿಗೆ ಒಂದು ಸಚಿವ ಸ್ಥಾನವನ್ನು ಕೊಡಬೇಕು. ನಿಷ್ಠಾವಂತ ಕಾರ್ಯಕರ್ತರು, ಸಮುದಾಯದ ಹಿರಿಯರು, ಇವರಿಗೆ ಸಚಿವ ಸ್ಥಾನ ಕೊಡಬೇಕು. ಅದೇ ರೀತಿ ಉತ್ತರ ಕರ್ನಾಟಕ ಭಾಗದ ಇಬ್ಬರು ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕು. ಇದು ಕುರುಬರ ಹಕ್ಕು. ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೇಳ್ಕೊತಾ ಬಂದರು. ನಾವು ಅವರೊಬ್ಬರು ಮುಖ್ಯಮಂತ್ರಿ ಆಗಿದ್ದಾರೆ, ಕುರುಬರಿಗೆ ಯಾಕೆ ಅಂತ. ಆದರೆ ಈ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾನೆ ಬರ್ತಾ ಇದೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಲಿಂಗಾಯತ ಸಮುದಾಯದ ಎಷ್ಟು ಜನ ಶಾಸಕರು ಸಚಿವರಾಗಿದ್ದಾರೆ? ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಒಕ್ಕಲಿಗರಿಗೆ ಎಷ್ಟು ಜನಕ್ಕೆ ಸಚಿವರನ್ನಾಗಿ ಮಾಡಿದ್ದಾರೆ? ಆದರೆ ಕುರುಬರಿಗೆ ಯಾಕೆ ಈ ರೀತಿಯಾದಂತಹ ತಾರತಮ್ಯ ಮಾಡ್ತಾ ಇದ್ದಾರೆ? ಮುಗೀತು. ಇಡೀ ಕರ್ನಾಟಕದಲ್ಲಿ 8 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ್ದಂತಹ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ಆಗೋಗಿದೆ. ಇವತ್ತು ಸಿದ್ದರಾಮಯ್ಯನವರ ಆಡಳಿತದ ಬಗ್ಗೆ ಭಾರತ ದೇಶ ಮಾತನಾಡ್ತಾ ಇದೆ. ಹಿಂದುಳಿದ ವರ್ಗದ ನಾಯಕ, ಅಹಿಂದ ವರ್ಗದ ನಾಯಕ, ಈ ನಾಯಕನ ಆಡಳಿತದ ವೈಖರಿಯನ್ನು ಇಡೀ ದೇಶ ಮಾತನಾಡ್ತಾ ಇದೆ. ಅವರೂ ಸಹ ರಾಜೀನಾಮೆ ಕೊಟ್ಟಾಗಿದೆ. ಕೊನೆಯ ಪಕ್ಷ ಈ ಸಮುದಾಯಕ್ಕೆ ನ್ಯಾಯವನ್ನು ಒದಗಿಸ್ಕೊಳ್ಬೇಕಾದಂತಹ ಕೆಲಸ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಾಡಬೇಕು. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಾಡಬೇಕು, KPCCನೂ ಮಾಡಬೇಕು. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. DK ಶಿವಕುಮಾರ್ ಅವರನ್ನ ಕಳೆದ 2 ವರ್ಷಗಳ ಹಿಂದೆ ಹಾಲುಮತ ಮಹಾಸಭಾದ ಪದಾಧಿಕಾರಿಗಳು ಹೋಗಿ ಅವರನ್ನು ಭೇಟಿ ಮಾಡಿದ್ವಿ. ಅವರ ಮನೆಯಲ್ಲಿ ಭೇಟಿ ಮಾಡಿದ್ವಿ. ಸಮಯ ಕೇಳಿದಾಗ ಗೌರವಯುತವಾಗಿ ನಮಗೆ ಆಹ್ವಾನ ಕೊಟ್ಟು ಅವರ ಮನೆಯಲ್ಲಿ ಕೂರಿಸ್ಕೊಂಡು ತಿಂಡಿ ಕೊಟ್ಟು ನಮ್ಮ ಮನವಿಗಳನ್ನು ಸ್ವೀಕಾರ ಮಾಡಿ ಅವರು ರೇವಣ್ಣನವರಿಗೆ MLC ಮಾಡಿ ಅಂತ ಕೇಳಿದಾಗ ಖಂಡಿತವಾಗಲೂ ಅವರು ನಮಗಿಂತ ಸೀನಿಯರ್ ಇದ್ದಾರೆ, ಪಕ್ಷವನ್ನು ಕಟ್ಟಿದ್ದಾರೆ, ಅವರಿಗೆ ಕೊಡಬೇಕಾದದ್ದು ನ್ಯಾಯಯುತವಾದದ್ದು ಅಂತೇಳಿ ಅವತ್ತು DK ಶಿವಕುಮಾರ್ ಅವರು ನಮ್ಮ ಮುಂದೆ ಹೇಳಿದರು. ಅದೇ ರೀತಿ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಸಹ ಮನವಿ ಮಾಡಿದ್ವಿ. ಅವರು ಸಹ ಅವಕಾಶ ಬಂದಾಗ ಕೊಡ್ತೀವಿ ಅಂತ ಹೇಳಿದರು. ರೇವಣ್ಣನವರು ಇವತ್ತು ಕೊನೆಯ ಒಂದು ಅವಕಾಶವನ್ನು ಕೇಳ್ತಾ ಇದ್ದಾರೆ. MLC ಮಾಡಿ ಇವತ್ತು ನನ್ನನ್ನು ಸಚಿವರನ್ನಾಗಿ ಮಾಡಿ ಅಂತೇಳಿ ಕಾಂಗ್ರೆಸ್ ಪಕ್ಷದ ಮುಂದೆ ಅವರು ಬೇಡಿಕೆಯನ್ನು ಇಟ್ಟಿದ್ದಾರೆ. ಈ ಸಮುದಾಯದ ವತಿಯಿಂದ ನಾವು ಅವರನ್ನು ಕೇಳ್ತಾ ಇರುವಂಥದ್ದು, ನಿಷ್ಠಾವಂತ ಕಾರ್ಯಕರ್ತರಾಗಿರುವಂತಹ ಎಚ್.ಎಂ. ರೇವಣ್ಣನವರನ್ನು MLC ಮಾಡಿ ಅವರಿಗೆ ಒಂದು ಸಚಿವ ಸ್ಥಾನ ಕೊಡಿ. ಅದೇ ರೀತಿ ಉತ್ತರ ಕರ್ನಾಟಕ ಭಾಗದ ಕೊಪ್ಪಳದ ನಮ್ಮ ಶಾಸಕರಾದಂತಹ ರಾಘವೇಂದ್ರ ಹಿಟ್ನಾಳ್ ಅವರಿದ್ದಾರೆ, ಬ್ಯಾಡಿಗೆ ಶಾಸಕರಾದಂಥ ಬಸವರಾಜ ಶಿವಣ್ಣನವರಿದ್ದಾರೆ, ಹೊಸದುರ್ಗದ ಹಿರಿಯ ರಾಜಕಾರಣಿ BG ಗೋವಿಂದಪ್ಪನವರಿದ್ದಾರೆ. ಇವರು ಈ ಕಾಂಗ್ರೆಸ್ ಪಕ್ಷಕ್ಕೋಸ್ಕರವಾಗಿ ದುಡಿದಂಥವರು. ಇವರಿಗೂ ಸಹ ಸಚಿವ ಸ್ಥಾನ ಕೊಡಿ. 3 ಸಚಿವ ಸ್ಥಾನ ಕೊಟ್ಟರೆ ಯಾರೂ ಬೇಡ ಅಂತ ಹೇಳೋದಿಲ್ಲ.
ಈ ಸಮುದಾಯ ವೋಟ್ ಬ್ಯಾಂಕ್ ಆಗಿದೆ, ಈ ಸಮುದಾಯದ ಋಣವನ್ನು ನೀವು ತೀರಿಸಬೇಕು ಅನ್ನೋದಾದರೆ ಕಾಂಗ್ರೆಸ್ ಪಕ್ಷದವರು ಉಳಿದಿರುವಂತಹ 2 ವರ್ಷದಲ್ಲಿ ಹೊಸ ಸರ್ಕಾರದಲ್ಲಿ ಈ ಕುರುಬರಿಗೆ 3 ಸಚಿವ ಸ್ಥಾನ ಕೊಡಲೇಬೇಕು. ಇದು ಸಮುದಾಯದ ಆಗ್ರಹ, ಸಮುದಾಯದ ಬೇಡಿಕೆ. ನಾವು ಹಕ್ಕನ್ನು ಕೇಳ್ತಾ ಇದ್ದೇವೆ, ಹಕ್ಕನ್ನು ಕೇಳ್ತಾ ಇದ್ದೇವೆ, ನಾವು ಭಿಕ್ಷೆ ಕೇಳ್ತಾ ಇಲ್ಲ. ಈ ಸಮುದಾಯ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಪೂರಕವಾಗಿ ಮತವನ್ನು ಚಲಾಯಿಸಿರುವಂಥದ್ದು. ನಿಷ್ಠಾವಂತ ಕಾರ್ಯಕರ್ತರಿಗೆ ನಾವು ಟಿಕೆಟ್ ಅವಕಾಶವನ್ನು ಕೇಳ್ತಾ ಇರುವಂಥದ್ದು. ರೇವಣ್ಣನವರನ್ನು MLA ಮಾಡಬೇಕಾಗಿದ್ದಂಥದ್ದು ಕಾಂಗ್ರೆಸ್ ಪಕ್ಷ. ಆದರೆ ಕಳೆದ ಚುನಾವಣೆಯಲ್ಲಿ ಅವರ ಟಿಕೆಟ್ಗೋಸ್ಕರವಾಗಿ ಬಹಳಷ್ಟು ಪರದಾಡ್ಬಿಟ್ರು. H.C. ಮಹದೇವಪ್ಪನವರು ಮನೆಗೆ ಹೋದಾಗ H.C. ಮಹದೇವಪ್ಪನವರು ಒಂದು ಮಾತು ಹೇಳ್ತಾರೆ, ರೇವಣ್ಣ, ಯಾವುದಾದ್ರೂ ಒಂದು ಕ್ಷೇತ್ರವನ್ನು ಗಟ್ಟಿ ಮಾಡ್ಕೊಳ್ಬೇಕಾಗಿತ್ತು, ನೀನು ಯಾವುದಾದ್ರೂ ಒಂದು ಕ್ಷೇತ್ರ ಗಟ್ಟಿ ಮಾಡ್ಕೊಳ್ಬೇಕಾಗಿತ್ತು, ಗಟ್ಟಿ ಮಾಡ್ಕೊಳ್ದೇ ಇರುವಂಥ ಇದಕ್ಕೋಸ್ಕರವಾಗಿ ಇವತ್ತು ನಿಮಗೆ ಅತಂತ್ರ ಆಗ್ತಾ ಇದೆಯಾ ಅಂತೇಳಿ ಅವತ್ತು ಹೇಳಿದ್ದಂಥದ್ದನ್ನು ನಾವು ಕೇಳಿದ್ದೀವಿ. ರೇವಣ್ಣವರು ಸಮಾಜದ ವಿಚಾರ ಬಂದಾಗ ಅದು ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಸ್ಪಂದಿಸ್ತಾರೆ. ಯಾರಿಗಾದರೂ ಫೋನ್ ಮಾಡಬೇಕು ಅಂತಂದರೆ ಫೋನ್ ಮಾಡ್ತಾರೆ. ಇವತ್ತು ಕುರುಬ ಸಮುದಾಯದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದು 8 ವರ್ಷಗಳ ಕಾಲ ಅವರು ರಾಜ್ಯವನ್ನು ಆಳಿದ್ದಾರೆ. ಅವರು ರಾಜ್ಯವನ್ನು ಆಳುವಂತಹ ಸಮಯದಲ್ಲಿ ಕುರುಬರ ಏನಾದರೂ ಬೇಡಿಕೆಗಳು ಇದ್ದಾಗ ಅವ್ರ ಹತ್ರಕ್ಕೂ ಹೋಗೋಕ್ಕಾಗ್ತಿರಲಿಲ್ಲ. H.M. ರೇವಣ್ಣನವರು ಸುಲಭವಾಗಿ ಸಿಗ್ತಾಯಿದ್ರು, ಅವ್ರ ಹತ್ರ ಮಾತಾಡ್ತಿದ್ರಿ. ಆಗುತ್ತೋ ಇಲ್ವೋ, ಆದರೆ ಪ್ರೀತಿಯಿಂದ ಮಾತಾಡಿಸಿ ಯಾರಿಗಾದರೂ ಫೋನ್ ಮಾಡಬೇಕು ಅಂದರೆ ಮಾಡ್ತಾ ಇದ್ದಂತಹ ಒಬ್ಬ ರಾಜಕಾರಣಿ H.M. ರೇವಣ್ಣನವರು, ಸಮುದಾಯದ ಹಿರಿಯ ನಾಯಕರು. ಈಗಾಗಲೇ ಸಮುದಾಯದಲ್ಲಿ ಯಾವುದೇ ರಾಜಕೀಯ ನಾಯಕರು ಇಲ್ಲದಂತಹ ಪರಿಸ್ಥಿತಿಗೆ ಹೋಗಿದ್ದೀವಿ. H.M. ರೇವಣ್ಣನವರ ಈ ಏನು ಚುನಾವಣಾ ರಾಜಕೀಯದಲ್ಲಿ ಮತ್ತೊಮ್ಮೆ ಅವರಿಗೆ ಯಾವುದಾದ್ರೂ ಒಂದು ಕ್ಷೇತ್ರ ಸಿಗಬೇಕು, ಆ ಕ್ಷೇತ್ರದಿಂದ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು. ಸ್ಪರ್ಧೆ ಮಾಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ. ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಕೊನೆಯ ಪಕ್ಷ ಈ MLC ಅವಕಾಶವನ್ನು ಕೊಟ್ಟು ಅವರನ್ನು ಸಚಿವರನ್ನಾಗಿ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಕುರುಬರ ಋಣವನ್ನು ತೀರಿಸೋದಕ್ಕೆ ಒಂದು ಅವಕಾಶ ಸಿಕ್ಕದಂಗೆ ಆಗುತ್ತೆ. ಉತ್ತರ ಕರ್ನಾಟಕ ಭಾಗಕ್ಕೆ ನೀವು ಅವಕಾಶ ಕೊಟ್ಟರೆ ಉತ್ತರ ಕರ್ನಾಟಕಕ್ಕೂ ಒಂದು ಗೌರವ ಕೊಟ್ಟಂಗಾಗುತ್ತೆ. ಆ ಉತ್ತರ ಕರ್ನಾಟಕ ಭಾಗದ ಕುರುಬರಿಗೆ ನೀವು ನ್ಯಾಯವನ್ನು ಒದಗಿಸಿದಂತಾಗುತ್ತೆ. ಇದು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. DK ಶಿವಕುಮಾರ್ ಅವರಿಗೆ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಸಹ ಉತ್ತರ ಕರ್ನಾಟಕ ಭಾಗದಿಂದ ಬಂದಂಥವರು. ಅವರಿಗೆ ಉತ್ತರ ಕರ್ನಾಟಕದ ಕುರುಬರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಅವ್ರಿಗೆ ಚೆನ್ನಾಗೂ ಗೊತ್ತಿದೆ. ಆ ಕುರುಬರನ್ನು ನಾವಿವತ್ತು ಕಾಪಾಡ್ಕೊಳ್ಳೋದೇ ದೊಡ್ಡ ಸಮಸ್ಯೆ ಆಗಿರುವಂಥ ಸಮಯದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ರಾಘವೇಂದ್ರ ಹಿಟ್ನಾಳ್ ಅವರಿದ್ದಾರೆ, ಮತ್ತು ಬಾದಾಮಿಯ ಶಾಸಕರಿದ್ದಾರೆ, ಮತ್ತು ಬಸವರಾಜ ಶಿವಣ್ಣ ಅವರಿದ್ದಾರೆ, BG ಗೋವಿಂದಪ್ಪನವರು ಚಿತ್ರದುರ್ಗದ ಹೊಸದುರ್ಗದಿಂದ ಶಾಸಕರಾಗಿದ್ದಾರೆ, H.M. ರೇವಣ್ಣವರಿದ್ದಾರೆ. ಇವರಿಗೆ ನೀವು ಸಚಿವ ಸ್ಥಾನ ಕೊಟ್ಟರೆ, 3 ಸಚಿವ ಸ್ಥಾನ ಕೊಟ್ಟರೆ ನಿಜಕ್ಕೂ ಈ ಸಮುದಾಯಕ್ಕೆ ನೀವು ಋಣವನ್ನು ತೀರಿಸ್ದಂಗೆ ಆಗುತ್ತೆ. ಇದು ಸಮಸ್ತ ಕುರುಬರ ಆಗ್ರಹ ಹೌದು, ಬೇಡಿಕೆನೂ ಹೌದು, ಹಕ್ಕು ಹೌದು. ಈ DK ಶಿವಕುಮಾರ್ ಅವರು ಈ ಕುರುಬರ ಬೇಡಿಕೆಯನ್ನು ಈಡೇರಿಸ್ತಾರೆ. AICCಯ ರಾಷ್ಟ್ರಾಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಕುರುಬರಿಗೆ 3 ಸ್ಥಾನವನ್ನು ಕೊಡ್ತಾರೆ ಅಂತೇಳಿ ನಾವೆಲ್ಲರೂ ಸಹ ನಂಬಿಕೊಂಡು ಇವತ್ತು AICC ರಾಷ್ಟ್ರಾಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, DK ಶಿವಕುಮಾರ್ ಅವರಿಗೆ ಮತ್ತು ಹೈಕಮಾಂಡ್ಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಬಂಧುಗಳೇ, ಕನಕ TV ಸಮುದಾಯದ ಧ್ವನಿ. ಸಮುದಾಯವನ್ನು ಕಟ್ಟಬೇಕು. ಈಗಾಗಲೇ ಎಲ್ಲವೂ ಸಹ ಶೂನ್ಯ ಆಗೋಗಿದೆ. ರಾಜಕೀಯ ಕ್ಷೇತ್ರದಲ್ಲಿ ಸ್ವಲ್ಪ ಉಸಿರಿತ್ತು, ಅದೂ ಸಹ ಇವತ್ತು ನಾವು ಕಳ್ಕೊಂಡಿದ್ದೀವಿ. ನಾವು ಪಾತಾಳಕ್ಕೆ ಹೋಗ್ತಾ ಇದ್ದೀವಿ. ಮತ್ತೊಮ್ಮೆ ಇವತ್ತು ನಾವು LKGಯಿಂದ ಸಮಾಜವನ್ನು ಕಟ್ಟುವಂತಹ ಕೆಲಸ ಆಗಬೇಕಾಗಿದೆ. ಆ ಕೆಲಸವನ್ನು ನೀವು ಮಾಡಬೇಕಾಗಿದೆ. ಇಷ್ಟು ದೊಡ್ಡ ಸಮುದಾಯ ಇಟ್ಕೊಂಡು ನಾವು ಇವತ್ತು ಯಾವುದೇ ಒಂದು ಅಭಿವೃದ್ಧಿ ಇಲ್ಲದೆ, ಯಾವುದೇ ಉನ್ನತಿಯ ಇಲ್ಲದೆ ಇವತ್ತು ಸಮುದಾಯ ಕೆಳಮಟ್ಟಕ್ಕೆ ಹೋಗಿದೆ ಅಂತಂದರೆ ಅದಕ್ಕೆ ಮುಖ್ಯ ಕಾರಣ ಬೇರೆ ಸಮುದಾಯದವರಲ್ಲ, ನಾವೇ. ನಮ್ಮ ಇಚ್ಛಾಶಕ್ತಿಯ ಕೊರತೆ,
ನಮ್ಮ ಇಚ್ಛಾಶಕ್ತಿಯ ಕೊರತೆ ವಾಟ್ಸಪ್ ಗ್ರೂಪುಗಳಲ್ಲಿ ಅವ್ರ ಕಾಲು ಇವ್ರ ಕಾಲು ಎಳ್ಕೊಂಡು ಕೂತಿರ್ತೀವಿ ಹೊರತು ಆಫ್ಲೈನಲ್ಲಿ ಬಂದು ನಾವು ಸಭೆಗಳಲ್ಲಿ ಭಾಗವಹಿಸೋದಿಲ್ಲ, ನಾವು ಚರ್ಚೆನೂ ಮಾಡೋದಿಲ್ಲ, ಸಮುದಾಯ ಕಟ್ಟುವಂಥ ವಿಚಾರಕ್ಕೆ ಹೋಗೋದಿಲ್ಲ. ಕುರುಬರ ಆಸ್ತಿ ಎಲ್ಲಿದೆ, ಕುರುಬರ ಹೆಸರಿನಲ್ಲಿ ಎಷ್ಟು ಹಣ ಮಾಡ್ಬೋದು, ಫೈಲ್ಗಳನ್ನು ಎಲ್ಲಿ ತಗೊಂಡು ಹೋಗೋದು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡುವಂಥವರು ಇವತ್ತು ಕುರುಬ ಸಮುದಾಯವನ್ನು ಈ ಪರಿಸ್ಥಿತಿಗೆ ತೆಗೆದುಕೊಂಡು ಬಂದಿದ್ದಾರೆ. ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.